ಈ ವರ್ಷ ಅಡಿಕೆ ಕೊಯ್ಲು ಹೋಳಿ ಶಾಸ್ತ್ರಕ್ಕೆ ಮಾಡಿದ್ದೆಯಾ. ಈಗ ದೊಡ್ಡ ಕೊಯ್ಲು ಹೋಳಿ ಅನ್ನೋ ಪ್ರಕಾರ ಎಲ್ಲೂ ಆಗಿ ಸುಳ್ಳು. ಈಗ ನಿಮ್ಮಲ್ಲಾಗಿಕ್ಕೋ ಎಮ್ಮಲ್ಲಾಗಿಕ್ಕೋ. ಈ ವರ್ಷದ ಅಡಿಕೆ ಕೊಯ್ಲು ಬಗ್ಗೆ ಎಂತ ಹೇಳ್ತೀವ ನಿಂಗವು? ಎಂತ ಎಂತ ನೀ 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 ಎಂತ ಹೇಳ್ತೆ ಎಂತ ಹೇಳದ ಈ ಸಲ ತೋಟದ ಬದಿ ಹೋದ್ರತಲಿ. ಹೌದನೇ? ಹೌದಾ? ಎಂತು ನಾಲ್ಕು ಅಡ್ಕೆನೂ ಸುಲಿಯಲೋಜಿಲೆ. ಎಂತ ಈ ಸಲ ಹಿಂಗ ಅಂಗ್ಲಕ್ಕೆ ಕಾಲಿಡದೆ ಬೇಕಾಚಿಲೆ. ಸುಲಿಯದೆ ಹಿಂಗೆ ಎಂತದ್ದು ಬೇಕಾಜಿಲ್ಲ. ಹಿಂಗೆ ಕೊನೆ ಕೊಯ್ಲು ಹೋಳಿ ಎಲ್ಲ ಮಾಡಲ್ಲವ್ರಿಗೆ ಅಡಿಕೆಲ್ಲ ಗೋಟಾಗೋದು ಸುಲಿಯೋದು. ಹೋಗ್ಲಿ ಕೊನೆಗೋಡ್ ಬಂದು ಕೊಯ್ವಷ್ಟಾರ ಅಡ್ಕಿದಿತ್ತ. ಆ ಜಡ್ಡಿ ತೋಟದಲ್ಲಿ ಒಂದು ಅಡಿಕೆ ಕೊಯ್ಲು ಮಾಡಿದ್ದೆ. ಅಷ್ಟೇ. ತೋಟಕ್ಕೆ ಹೋಗ್ಕೊಂಡು ಯಾವ ಮರದಲ್ಲಿ ಅಡಿಕಿದ್ದೋಳು ಹುಡ್ಕೋದು. ಓಹಾ, ಈ ವರ್ಷ ಮಳೆಗಾಲದಲ್ಲಿ ಹಿಂಗೆ ಬಕ್ಕೊಂಡು ಕೊಳೆ ಅಡಿಕೆ ಹೆಕ್ಕೆ ಸೋತೋಜಿಯ. ಎಂಥದ್ದು ಗೊತ್ತಿದ್ದ? ಬುಟ್ಟಿ ಎಲ್ಲ ಮನೆ ಇದ್ದಿದ್ದಷ್ಟು ತಗೊಂಡೋಗ್ದು, ಬಣ್ಣದ ಬುಡಕ್ಕೆ ಹಿಂಗೆ ಇಟ್ಕೊಂಬುದು, ಕಡೆಗೆ ಅಡಿಕೆ ಹೆಕ್ಕೆತ್ ಮುಂದೆ ಹೋಗ್ದು. ಹೆಂಗ ಎಮ್ಮನೆದಂತೂ ಕೊಚ್ಪಾಲಲ್ಲ ನಿಂಗೆ ಗೊತ್ತಿದ್ದು. ಈ ವರ್ಷ ಎಂಥದ್ದು 11 ಬಣ್ಣ, ಕೆರೆ ಪಾಲು 9 ಬಣ್ಣ, ಎಲ್ಲ ಬದಿಗೂ ಕೊಳೆ. ಬಾವ ನೀ ಎಂತ ಹೇಳ್ತೀಯ? ಆ್ಯಕ್ಚುಲಿ ಎಂಬಲ್ಲಿ ಅಂತ ಹೋದ್ರೆ ಕೊನೆಗೂಡಂಗೆಲ್ಲ ಬಪ್ಲೇಡಿಗೆ ಪಪ್ಪದು, ಕಡೆಗೆ ಎಂತ ಮಾಡೋದು ಬತ್ನೆಲೆ ವಾಚ್ ನೋಡ್ಕೈ ತಿಪ್ಪದು. ಈಗ ಬತ್ತಾಳಿ ಕಡೆಗೆ ಎಂತದು ಈಗ ನಾವು ಮರ ಹತ್ರ ಬರ್ತಾ ಕೊನೆಗೋಡು ಬರ್ತಾರೆ ಗೊತ್ತಿಲ್ಲ. ದಿವಸ ಹೆಂಗಂಗು ಮಾಡಿ ಕೊನೆಗೋಡು ಕರ್ಕೊ ಬಂದಾತು. ಕೊನೆಗೋಡು ಬಂಜ ಅಡಿಕೆ ಹೊರಲ್ಲೇ ಆಳ್ಗ ಇಲ್ಲೇ ಎಂತ ಮಾಡ್ತೆ? ಹೌದೌದು ಕರೆ. ಸುಮ್ಮನೆ ಇಷ್ಟಿಷ್ಟು ಅಡಿಕೆ ಆದ್ರೆ ತಗೊಬರ್ಲಕ್ಕು ನಾವು ಕುತ್ಕೊಂಡು. ಅಲ್ಲ ಅಡಿಕೆ ಈಗ ಕೊಯ್ದ್ಮೇಲೆ ತರಕತ್ತಲಿ ಕಡೆ ಹೆಂಗ್ ತಗೊಂಡಿ ಅಡಿಕೆಯ? ಹಂಗ್ ಸುಮಾರು ಒಂದು 15-20 ಬುಟ್ಟೆ ಅಡಿಕೆ ಇತ್ತಾನ ಅಲ್ದನ್ರ. ನಾನು ಬುಟ್ಟಿ ಎತ್ತವ ಅವ್ರ ಪಾಲಿಗೆ ಹೋರದು. ಹಂಗೆ ಅವ್ರು ಗಟ್ಟಿದ್ದಕ್ಕ ಆತು. ಇಲ್ದವ್ರು ಸುಮಾರು ನಂತರ ಹತ್ರ ಎಲ್ಲ ಆಗ್ತಿತ್ತಿಲ್ಲ. ಬಾವಾ, ಈ ಸಲ ಅಡಿಕೆ ಕೊಯ್ಲಲ್ಲಿ ಅಕ್ಷಯ್ ಬಾ ಒಂದು ಸುಮಾರು 25 ಕ್ವಿಂಟಲ್ ಅಡಿಕೆ ಮಾಡಿಕೊ ಹೇಳ್ತಾ ಇದ್ದ ಎಲ್ಲವಾ? ಹೌದನಾ? ಇಲ್ಲಪ್ಪ, 2 ಕ್ವಿಂಟಲ್ ಹೋಜಿಲ್ಲ. ಅಲ್ಲ 3 ಎಕರೆ ತೋಟಿದ್ದು ಹೆಂಗ ಮರೆಯ? ಅಡಿಕೆ ನಿಂತ್ರಾತಲ್ಲ ಮರದಲ್ಲಿ. ಅಲ್ಲ ಬಾವ, ನಿಂಗವ್ ಕೊನೆಗೋಡ್ನೆ ನಂಬ್ತಿರ್ಲಿಲ್ಲ. ದೋಟಿಲ್ ಕೊಯ್ತ್ರಲ್ಲ. ಎಂತದು ಯಂತ್ರ ಕೊಯ್ತು ಹೇಳಿ? ದೋಟಿಯಲ್ಲಿ ಹೇಳಿ ಕೊಯ್ಯಲ್ಲ ಅಡಿಕೆಯಲ್ಲಿದ್ದು. ಅಲ್ಲ ನಿಮ್ಮನೇಲಿ ಒಂದ್ ಅಡಿಕೆ ಬಿದ್ರು ಹೆಕ್ಕೆ ಬಪ್ಲ ಆಳ್ಗ ಇದ್ದಾಳಾತು. ಗಡಿ ಕಾದ್ಗೆ ಅಡಿಕೆ ನಿನ್ನ ಅಪ್ಪ ಒಂದು ಬಿಡ್ತನಿಲ್ಲಡ. ಇಂತಿಂತ ಮರ ಇಟ್ಕೊಂಡು 3 ಎಕರೆ ತೋಟ ಇಟ್ಕೊಂಡು ನನಗೆ 25 ಕ್ವಿಂಟಲ್ ಅಡಿಕೆ ಅಜಿಲ್ಲ ಹೇಳ್ತೆ. ನನಗೆ ಅಂತಕ್ಕ ತಲೆಯಲ್ಲಿ ಹುಳ ಬಿಡ್ತೀಯನ ಕಾಣ್ತಾ ಇದ್ದು. ಕರೆವಾಗ್ಲೂ ಅಡಿಕೆ. ಅಲ್ಲ ಹೌದಾ ಬಾಬಾ, ನೀ ಹೇಳಿದ ಹೌದು, ಅದ್ರ ಬಗ್ಗೆ ಡೌಟೇ ಇಲ್ಲ. ಮಾಡೋದು ಆ ನೆನೆ ಹತ್ರ ಇದ್ದಿದ್ದು 2 ಕೈನೂ ಮುಗಿದು ಆ ಭಗವಂತನ ಹತ್ರ ಬೇಡ್ಕೆತ್ತಿ ಅಡಿಕೆ ಬೆಳೆಗಾರನ ಕೈ ಬಿಡೋಣ. ಹಾಗೆ ಎಲ್ಲ ರೈತರಿಗೂ ಒಳ್ಳೇದು ಮಾಡೋಳಿ.